ಒಂದು ಇದರಲ್ಲಿ ವಜ್ರದ ಉಂಗುರ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಕಳೆದೋಗಿರ ಅಥವಾ ಏನಾದ್ರು ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಾ ಅಥವಾ ಫೇಕ್ ಮಾಡಿದ್ರಾ ಗೊತ್ತಿಲ್ಲ. ಅದರಲ್ಲಿ ಅಶ್ವಿನಿ ಮೇಡಮ್ ಅವರು ಕೆಲವು ರಿಯಲ್ ಗೋಲ್ಡ್ ಯೂಸ್ ಮಾಡ್ತಾ ಇದ್ರು, ಮತ್ತೆ ಕೆಲವು ಎಲ್ಲ ಅದು ಡೆಕೋರೇಟಿವ್ಸ್ ಅದು ಯೂಸ್ ಮಾಡ್ತಾ ಇದ್ರು. ಅದರಲ್ಲಿ ಸೇಮ್ ಉತ್ತರನ ಅಂದ್ರೆ ನಾನು ಕೇಳಕ್ ಹೋದ್ನ ಅಲ್ಲ, ನೀವು ಕೇಳೋದೇನು ಅಂತಂದ್ರೆ ನಾನು ಆಟ ಆಡಕ್ ಹೋಗಿದ್ದೀನ ಅಥವಾ ಇದನ್ನೆಲ್ಲ ನಾನು ಬಿಗ್ ಬಾಸ್ ನೋಡ್ಕೊಳ್ಳೋವನ ಅಥವಾ ಆಟ ಆಡೋವನ ಅಂತ. ಹಂಗ ಇಲ್ಲ ಅಲ್ಲ, ಹೌದು ನೀವು ಕೇಳಿರೋ ಸುದ್ದಿ ಅಂತೂ ನಿಜ. ವಜ್ರದ ಉಂಗುರ ಅಲ್ಲಿ ಎಂತೆಂಥವ್ರು ಇದ್ರು ಅಂತಂದ್ರೆ ಅಲ್ಲಿ ಅದು ನಿಜನ ಸತ್ಯನ ಕೆಲವನ್ನೆಲ್ಲ ನಾವು ಕೆತ್ಕಕ್ಕೆ ಹೋಗ್ಲಿಲ್ಲ, ನಾವು ಕೆಲವೆಲ್ಲ ಕೆತ್ಕಕ್ಕೆ ಹೋಗಿಲ್ಲ. ಅವ್ರು ಅದನ್ನ ಮಾಡಿದ್ದಾರೆ. ಈಗ ಅದು ಸಿಕ್ಕಿದ್ಯೋ ಇಲ್ವೋ, ಸತ್ಯನ ಸುಳ್ಳು. ಆಮೇಲೆ ಕೆಲವೆಲ್ಲ ನಮಗೆ ಬೇಡವಾಗಿರೋದು, ನಮಗೆ ಬೇಡವಾಗಿದೆ ಅಂತ ಅಂದಮೇಲೆ ಅದಕ್ಕೆ ನಾವು ಎನರ್ಜಿ ವೇಸ್ಟ್ ಮಾಡೋದು ತಪ್ಪಾಗುತ್ತೆ. ಸರ್, ಇದೊಂದು ರಿಯಲ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಆಕ್ಚುಲಿ ಈಗ ಡಾಕ್ ಸತೀಶ್ ಅವ್ರ ವಿಚಾರ ಹೊರಗಡೆ ಎಲ್ಲ ಅದು ಕೆಲವರು ಒಂದೊಂದು ರೀತಿ ಇದು ಮಾಡ್ತಾರೆ. ರಿಯಲ್ ಆಗು ಅವರು ಆ ಥರ ಕಾಸ್ಟ್ಲಿ ಬಟ್ಟೆಗಳು ಹಾಕೋದಾಗ್ಲಿ ಅಥವಾ ನಾಯಿಗಳ ಬಗ್ಗೆ ಹೇಳೋದಾಗ್ಲಿ, ಅದೆಲ್ಲ ಏನ್ ಅನ್ಸುತ್ತೆ? ಹೇಗೆ ನೀವು ಪಕ್ಕ ಕೂತಿರ್ತೀರಿ, ಎಲ್ಲೋ ಒಂದ್ ಕಡೆ ಎಷ್ಟೇ ನಾವು ಸುಳ್ಳು ಹೇಳಿದ್ರು ಎಲ್ಲೋ ಒಂದ್ ಕಡೆ ಗೊತ್ತಾಗ್ಬಿಡುತ್ತೆ, ಓ ಇವ್ರು ಸುಳ್ಳು ಹೇಳ್ತಾವ್ರೆ ಅಥವಾ ಇವ್ರು ನಿಜ ಹೇಳ್ತಾವ್ರೆ ಅಥವಾ ಈ ತರ ಇವ್ರು ಸುಳ್ಳು ಹೇಳೋದೇ ಒಂದು ಸ್ಟ್ರಾಟಜಿ, ಏನೋ ಗೊತ್ತಾಗುತ್ತೆ. ನಾನು ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ ಸತೀಶ್ ಅವ್ರ ಹತ್ರ, ಬಟ್ ಎಷ್ಟು ಮಾತಾಡ್ತಿದ್ರೆ ಮಾತಾಡ್ತೀನಿ. ಮತ್ತೆ ನನ್ನ ಒಂದು ನೇಚರ್ ಇದೆ, ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅದೇ ಮಾತಾಡ್ತೀನಿ. ಈ ಶರ್ಟು, ಈ ಪ್ಯಾಂಟು, ಈ ಶೂಸ್ ಎಷ್ಟರದ್ದು ಇದೆಲ್ಲ ಜಾಸ್ತಿ ನಾನು ಹೋಗಲ್ಲ ಒಂದು. ಮತ್ತು ಅವ್ರದ್ದೊಂದು ಲೈಫ್ ಸ್ಟೈಲ್ ಇದೆ. ಈಗ ಏನು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೆ ಅವರ ಐಡೆಂಟಿಟಿ ಅಂತ ಇರುತ್ತೆ. ಈಗ ಒಬ್ಬೊಬ್ರದ್ದು ಅದೊಂದು ಐಡೆಂಟಿಟಿ. ಈಗ ನೀವು ಹೇಳ್ದಾಗೇನೆ ಭಾಷೆ ಬರುತ್ತೆ ಅಲ್ವಾ, ಇನ್ನೋಸೆಂಟ್ ಥರ ಪ್ಲೇ ಮಾಡ್ತಾರೆ, ಅದೊಂದು ಐಡೆಂಟಿಟಿ ರಕ್ಷಿತಾ ಅವರು. ಈಗ ಡಾಕ್ ಸತೀಶ್ ಅವರು ಅವರ ಲೈಫ್ ಸ್ಟೈಲ್ ಇಸ್ ಅನ್ ಐಡೆಂಟಿಟಿ. ನಾನು ಇಷ್ಟದ್ದು ಹಾಕಿದ್ದೀನಿ, ಇರ್ಲೂಬೋದು ಇಲ್ದೇನೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದನ್ನು ಅಥೆಂಟಿಕ್ ಆಗಿ ಯಾರು ಚೆಕ್ ಮಾಡಕ್ಕೆ ಹೋಗಿದ್ದಾರೆ? ಈಗ ಅವ್ರು ಹೇಳಿದ್ದೇ ನಿಜ, ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದೇ ನಿಜ. ಈಗ ಹಾಗೆ ಹೋಗ್ತಾ ಇತ್ತು.